ಹಾಯ್ ಫ್ರೆಂಡ್ಸ್, ಡಿಎಸ್ ಕಲೆಕ್ಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫ್ಯಾನ್ಸಿ ಸಾರಿ ತೋರ್ಸೋಣ ಅನ್ಕೊಂಡಿದ್ದೀನಿ. ಆಲ್ರೆಡಿ ಫ್ಯಾನ್ಸಿ ಸಾರಿಲಿ 2 ಬುಕಿಂಗ್ ಆಗಿದೆ. ಒಂದು ನಾನು ವೇರ್ ಮಾಡಿದ್ದೆ, ಇನ್ನು 2 ಬುಕಿಂಗ್ ಆಗಿದೆ. ಟೋಟಲ್ 8 ತಂದಿದ್ದೆ ನಾನು. ಸೊ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಇದೇ ತರ ಇಷ್ಟ ಆಗಿದ್ರೆ ನನಗೆ ಡೈರೆಕ್ಟ್ ಆಗಿ DM ಮಾಡಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್, ನಿಮಗೆ ಯಾವ ಸಾರಿ ಬೇಕು ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿ, ಅಂಡ್ ಅಮೌಂಟ್ ಕೂಡ ಪೇ ಮಾಡಿ ಅಂಡ್ ಅಡ್ರೆಸ್ ಕಳಿಸಿ, ನಾನು ನಿಮ್ಗೆ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ತೀನಿ. ಸೊ ಇದರಲ್ಲಿ ದಯವಿಟ್ಟು ಯಾವುದೇ ರೀತಿ ಮೋಸ ಇರಲ್ಲ. ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಪೇಜು. ಸೊ ಅಮೌಂಟ್ ಹಾಕಿದ್ರೆ ನಮ್ಗೆ ಸಾರಿ ಕಳಿಸ್ತಾರೋ ಇಲ್ವೋ, ಫೇಕೋ ಆಗಲ್ಲ ಅನ್ಕೋಬೇಡಿ. ಫೇಕ್ ಅಂತೂ ಖಂಡಿತವಾಗೂ ಅಲ್ಲ. ನಂದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೋದು. ಡೈಲಿ ಬ್ಲಾಗ್ಸ್ ಅಲ್ಲಿ 1 year ಇಂದ ಮಾಡ್ತಾ ಇದ್ದೀನಿ. ಅಂಡ್ ಇನ್ಸ್ಟಾಗ್ರಾಮ್ ಕೂಡ ಇದೆ ನಂದು. ಆಲ್ಮೋಸ್ಟ್ ನಾನು ಅಡ್ರೆಸ್ ಕೂಡ ಹೇಳಿದ್ದೀನಿ. ನಮ್ದು ಕಾಚವಾಡಿ ನಿಪುಣ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ನಮ್ಮ ಹಸ್ಬೆಂಡ್ ಅಂತ. ಸೊ ಯಾವುದೇ ರೀತಿ ಫೇಕ್ ಇಲ್ಲ. ನಂಬಿಕೆ ಇಟ್ಟು ನೀವು ಆರ್ಡರ್ ಮಾಡಿ ನಾವು ನಿಮ್ಗೆ ಸಾರಿನ ಕಳಿಸ್ತೀವಿ. ಅಂಡ್ ಇನ್ನು ತುಂಬಾ ವೆರೈಟಿ ಸಾರಿ ನಾ ಹಾಕ್ಸೋಣ ಅನ್ಕೊಂಡಿದ್ದೀನಿ. ಸೊ ಸ್ವಲ್ಪ ನಂದು ಅಕೌಂಟ್ ಕ್ರಿಯೇಟ್ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಕರೆಂಟ್ ಅಕೌಂಟ್ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೆ. ಫಸ್ಟ್ ಸೇವಿಂಗ್ಸ್ ಅಕೌಂಟ್ ಮಾಡೋಣ, ಆಮೇಲೆ ಸ್ವಲ್ಪ ದಿನ ಬಿಟ್ಟು ಕರೆಂಟ್ ಅಕೌಂಟ್ ಮಾಡೋಣ ಅನ್ಕೊಂಡಿದ್ದೆ. ಸೊ ನಮ್ಮ ಹಸ್ಬೆಂಡ್ ಬೇಡ, ಡೈರೆಕ್ಟ್ ಆಗಿ ಕರೆಂಟ್ ಅಕೌಂಟೇ ಮಾಡು ಅಂತ ಹೇಳಿದ್ರು. ಸೊ ಇವತ್ತು ಅಗ್ರಿಮೆಂಟ್ ಎಲ್ಲ ಮಾಡ್ಸಾಯ್ತು ಡಿಎಸ್ ಕಲೆಕ್ಷನ್ದು. ಅಂಡ್ ಅಗ್ರಿಮೆಂಟ್ ಕೂಡ ಮಾಡಾಯ್ತು. ಇನ್ನೊಂದು 15 days ಅಲ್ಲಿ ನಂದು ಮೆಶೋ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಮೆಶೋ ಸೆಲ್ಲರ್ ಆಗಿ ವರ್ಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು 99% ಮೆಶೋದಲ್ಲಿ ಮಾರೋದು. ನಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಷ್ಟು ಇಂಟೆನ್ಷನ್ ಇಲ್ಲ, ಯಾಕಂದ್ರೆ ನಂಗೆ ಫಾಲೋವರ್ಸ್ ಜಾಸ್ತಿ ಇಲ್ಲ, ಬುಕಿಂಗ್ ಕೂಡ ಆಗಲ್ಲ. ಸೊ ಏನೋ ಗೊತ್ತಿರೋರು ಸ್ವಲ್ಪ ಬುಕಿಂಗ್ ಮಾಡ್ಬೋದು. ಅಂಡ್ ಮೆಶೋದಲ್ಲಿ ಆದ್ರೆ ಇಮಿಡಿಯೇಟ್ ಆಗಿ ಬುಕಿಂಗ್ ಆಗ್ತವೆ. ಸೊ ಕಂಪ್ನಿ ಥ್ರೂ ಬುಕ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಓಡಾಡ್ತಾ ಇದ್ದೀನಿ ಮೆಶೋ. ಅಂಡ್ ತುಂಬಾ ಜನ ಮೆಶೋ ಸೆಲ್ಲರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಬಟ್ ಪ್ರೊಸೀಜರ್ ಗೊತ್ತಿರಲ್ಲ. ಸೊ ನನಗೂ ಗೊತ್ತಿರ್ಲಿಲ್ಲ, ನಾನು ತಿಳ್ಕೊಂಡು ಮಾಡ್ತಾ ಇರೋದು. ಸೊ ನಾನು ಒಂದೊಂದನ್ನು ನಾನು ಏನೇನು ಅಪ್ಡೇಟ್ ಮಾಡ್ತೀನಿ ಇದ್ರಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನೀವ್ ಯಾರಾದ್ರೂ ಮೆಶೋ ಸೆಲ್ಲರ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ನಿಮ್ಗೆ ಕೂಡ ಯೂಸ್ ಆಗುತ್ತೆ. ಅಂಡ್ ನಿಮ್ದು ಸೇವಿಂಗ್ ಅಕೌಂಟ್, ಹೊಸದಾಗಿ ಸೇವಿಂಗ್ ಅಕೌಂಟ್ ಮಾಡಿದ್ರೆ ವಿದಿನ್ ಕರ್ನಾಟಕ ಮಾತ್ರ ನೀವು ಸೆಲ್ ಮಾಡ್ಬೋದು, ವಿದೌಟ್ GST. ಅಂದ್ರೆ ನಿಮ್ಗೆ ಯಾವುದೇ ರೀತಿ GST ಅಪ್ಲೈ ಆಗಲ್ಲ. ಸೊ ವಿತ್ ಆಲ್ ಓವರ್ ಇಂಡಿಯಾ ನಾವು ಏನಾದ್ರು ಸೆಲ್ ಮಾಡ್ಬೇಕು ಐಟಮ್ಸ್ ನ ಅಂತಂದ್ರೆ ಕಂಪಲ್ಸರಿ ನಿಮ್ದು ಉದ್ಯಮಿ ರಿಜಿಸ್ಟ್ರೇಷನ್ ಆಗಿರ್ಬೇಕು, GST ರಿಜಿಸ್ಟ್ರೇಷನ್ ಆಗಿರ್ಬೇಕು. ಅಂದ್ರೆ ಮಾತ್ರ ನಿಮ್ದು ಕರೆಂಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಕರೆಂಟ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನೀವು ಆಲ್ ಓವರ್ ಇಂಡಿಯಾ ಸೆಲ್ ಮಾಡ್ಬೋದು. ಅಂಡ್ GST ಕೂಡ ಕಟ್ಟಲೇಬೇಕು ಕಂಪಲ್ಸರಿ. ಅಂಡ್ ಇದೇ ಕಂಪ್ಯಾರಿಸನ್ ವಿತ್ GST ಅಂಡ್ ವಿದೌಟ್ GST. ಅಂಡ್ ವಿತ್ GST ಅಂದ್ರೆ ತುಂಬಾ ಆರ್ಡರ್ಸ್ ಬರ್ತವೆ. ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಸ್ಟೇಟ್ ಅವರು ಆರ್ಡರ್ ಕೊಡ್ತಾರೆ. ವಿದೌಟ್ GST ಅಂದ್ರೆ ನಾವು ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಸೆಲ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಸೆಲ್ ಮಾಡಿ ನೋಡಿ. ಮೆಸೇಜ್ ಎಲ್ಲಾರ ವರ್ಕ್ ಮಾಡ್ಬೇಕಂದ್ರೆ ವಿದಿನ್ ಕರ್ನಾಟಕ ಸೆಲ್ ಮಾಡಿ. ಅವಾಗ ನಮ್ಗೆ RTO ರಿಟರ್ನ್ ಎಷ್ಟಾಗುತ್ತೆ, ಪ್ರಾಫಿಟ್ ಲಾಸ್ ಒಂದೊಂದನ್ನು ಅರ್ಥ ಆದ್ಮೇಲೆ ನೀವು ಬೇಕಾದ್ರೆ GST ಮಾಡಿಸ್ಕೋಬಹುದು. ಯಾಕಂದ್ರೆ ಸಡನ್ ಆಗಿ ಯಾವುದೇ ಬಿಸ್ನೆಸ್ ಅಲ್ಲಿ ಅಮೌಂಟ್ ನ ಇನ್ವೆಸ್ಟ್ ಮಾಡಬಾರ್ದು. ಬಿಕಾಸ್ ಒಬ್ರಿಗೆ ವರ್ಕ್ ಆಗಿರೋದು ಇನ್ನೊಬ್ರಿಗೆ ವರ್ಕ್ ಆಗಲ್ಲ. ಸೊ ಎಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕು. ನಾನು ಕೂಡ ಅದೇ ಫ್ಲೋ ಅಲ್ಲಿ ಹೋಗ್ತಾ ಇದ್ದೀನಿ. ಆದಷ್ಟು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದೇ ದಿನಕ್ಕೆ 10 ಲಕ್ಷ 20 ಲಕ್ಷದ ಮೆಟೀರಿಯಲ್ ಅಂತೂ ಹಾಕಲ್ಲ. ಸೊ ನೋಡೋಣ ಹೇಗಾಗುತ್ತೆ ಪ್ರೊಸೀಜರ್, ನನಗೂ ಇನ್ನೂ ಗೊತ್ತಿಲ್ಲ. ಒಂದೊಂದಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಬ್ಯಾಂಕ್ ಅಕೌಂಟ್ ಕೂಡ ಮಾಡಕ್ ಹೋಗ್ತೀನಿ. ಇವತ್ತು ಜಸ್ಟ್ ರಿಜಿಸ್ಟ್ರೇಷನ್ ಆಯ್ತು. ಅಗ್ರಿಮೆಂಟ್ ಬೇಕೇ ಬೇಕು. ಅಗ್ರಿಮೆಂಟ್ ಆದ್ಮೇಲೆ ಈಗ ನಾವು ಉದ್ಯಮಿ ಸರ್ಟಿಫಿಕೇಟ್ ಮಾಡಿಸ್ಬೇಕು. ನಂದು ಉದ್ಯಮಿ ನೇಮ್ ಆಲ್ರೆಡಿ ಹೇಳಿದೆಲ್ಲ, DS ಕಲೆಕ್ಷನ್ಸ್ ಅಂತ, ಅದ್ರ ನೇಮ್ ಅಲ್ಲೇ ಅಗ್ರಿಮೆಂಟ್ ಆಗಿರೋದು. ಸೊ ಉದ್ಯಮಿ ಸರ್ಟಿಫಿಕೇಟ್ ಆದ್ಮೇಲೆ ಅದು ಬೋರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಬೇಕು, ಸೀಲ್ ಕೂಡ ಮಾಡ್ಬೇಕು, ಎಲ್ಲಾನು ಮಾಡಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾನ್ಸಿ ಸಾರಿನ ಫುಲ್ ಆಗಿ ತೋರ್ಸೋಣ ಅನ್ಕೊಂಡಿದ್ದೀನಿ. ಮೊನ್ನೆ ಬರೀ ಫೋಟೋ ಹಾಕಿದ್ದೆ ಅಷ್ಟೇನೆ. ಮೈಸೂರು ಸಿಲ್ಕ್ ಸೀರೆದು ಒಂದು ವಿಡಿಯೋ ಮಾಡಿದ್ದಕ್ಕಿದೆ. ಇದು ಫ್ಯಾನ್ಸಿ ಸಾರಿ. ನಾನು ಆಲ್ರೆಡಿ ಒಂದು ವೇರ್ ಮಾಡಿದ್ದೆ, ಇದೇ ಟೈಪು ಸೇಮ್ 2 ತರಿಸಿದ್ದೆ. ಇದು ಆಲ್ರೆಡಿ ಬುಕಿಂಗ್ ಆಗಿದೆ. ಜಸ್ಟ್ ಇನ್ನು ಅವ್ರ ಅಡ್ರೆಸ್ ಕಳ್ಸಿಲ್ಲ, ನಾಳೆ ಕಳಿಸ್ತೀನಿ ಅಂತಂದ್ರು. ಸೊ ಅವರಿಗೋಸ್ಕರ ಎತ್ತಿಡು ಅಂತ ಹೇಳಿದ್ರು, ಎತ್ತಿಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ. ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಇದೆ. ಇದೇ ತರದ್ದು ಇನ್ನೊಂದು ರೆಡ್ ಕಲರ್ ಇದೆ, ಅದು ಕೂಡ ಬುಕಿಂಗ್ ಆಗಿದೆ, ಅದನ್ನು ತೋರಿಸ್ತೀನಿ. ಸೊ ಈ ಸಾರಿ ಯಾರಿಗಾದ್ರು ನಿಮ್ಗೆ ಬೇಕಂದ್ರೆ 1200 ವಿತ್ ಫ್ರೀ ಶಿಪ್ಪಿಂಗು ಆಲ್ ಓವರ್ ಕರ್ನಾಟಕ. ಯಾರಿಗಾದ್ರೂ ಬೇಕಂದ್ರೆ ಬೇಗ ವಾಟ್ಸ್ಆಪ್ ನಂಬರ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿ, ನಾನು ನಿಮ್ಗೆ ಬುಕ್ ಮಾಡ್ಕೊಡ್ತೀನಿ. ಸೊ ಟೋಟಲ್ 8 ಸಾರೀಸ್ ಇದಾವೆ. ಇದು ಆಲ್ರೆಡಿ ಸೆಕೆಂಡ್ ಸೆಲ್ಲಿಂಗು. ಇನ್ನೊಂದು ರೆಡ್ ಕಲರ್ ಇದೆ, ಅದನ್ನು ತೋರಿಸ್ತೀನಿ. ಅದು ಕೂಡ ಆಲ್ರೆಡಿ ಹುಬ್ಳಿಯಿಂದ ಬುಕ್ ಆಗಿದೆ. ಅಮೌಂಟ್ ಕೂಡ ಪೇ ಮಾಡಿದ್ದಾರೆ. ಇವಾಗ ಅದನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಆರ್ಡರ್ ಹುಬ್ಳಿಯಿಂದ ಬುಕ್ ಆಗಿರೋದು. ತುಂಬಾನೇ ಚೆನ್ನಾಗಿದೆ. ರೆಡ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲರಿಗೂ. ನನ್ಗೂ ಆಕ್ಚುಲಿ ರೆಡ್ಡೇ ಹಾಕೊಳ್ಳೋಣ ಅನ್ಕೊಂಡಿದ್ದೆ. ಆಲ್ಮೋಸ್ಟ್ ನನ್ನ ಹತ್ರ ರೆಡ್ ಇತ್ತು, ಮೊನ್ನೆ ಮೆರೂನ್ ಹಾಕೊಂಡೆ. ನಾನೇ ಇಷ್ಟಪಟ್ಟು ತಗೊಂಡಿದ್ದೆ. ಇದು ಆಲ್ರೆಡಿ ಬುಕಿಂಗ್ ಆಗಿದೆ, ಕಳಿಸ್ಕೊಡ್ತಾ ಇದ್ದೀನಿ. ಇವಾಗ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ತೀನಿ. ಅಮೌಂಟ್ ಕೂಡ ಪೇ ಮಾಡಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೈಲೈಟ್ ಅಲ್ಲಿ ಹಾಕಿರ್ತೀನಿ ನೋಡಿ.
ಸೊ ನಿಮ್ಗೆ ಯಾವ್ದು ಬೇಕು, ಇನ್ನೂ 8 ಕಲರ್, ಇನ್ನು 6 ಇದೆ. ನಾನು ಯಾವ್ದು ಬೇಕು ಅದಕ್ಕೆ ನೀವು ವಾಟ್ಸಪ್ ಮಾಡಿ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅಮೌಂಟ್ ಪೇ ಮಾಡಿ ನನ್ಗೆ ಅಡ್ರೆಸ್ ಕಳಿಸಿ, ಅಡ್ರೆಸ್ಗೆ ಕಳಿಸ್ತೀನಿ. ಈ ಸಾರಿ ಅಂತೂ ಸಖತ್ತಾಗಿದೆ. ಸೊ ಕಸ್ಟಮರ್ ರಿಸೀವ್ ಆದ್ಮೇಲೆ ನಾನು ಫೋಟೋ ಕೂಡ ಹಾಕ್ತೀನಿ ಹೇಗ್ ಕಾಣುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಇದು ಅಂಗಡಿಗಳಲ್ಲೆಲ್ಲ ಹೋದ್ರೆ 2,000 ಇಲ್ಲದೆ ಕೊಡೋದೇ ಇಲ್ಲ. ನಾನೇ ತಂದಿದ್ದೀನಿ ಎಷ್ಟೋ ಸತಿ. ಸೊ ನಾನು ಜಸ್ಟ್ 1200ಗೆ ಕೊಡ್ತಾ ಇರೋದು ವಿತ್ ಫ್ರೀ ಶಿಪ್ಪಿಂಗ್ ಚಾರ್ಜ್ ನಮ್ಗೆ 150-200 ತನಕ ಬೀಳುತ್ತೆ. ಸೊ ಮೇಶೋದಲ್ಲಾದ್ರೆ ಇದನ್ನ 1000ಗೆ ಮಾರ್ಬೋದು, ಯಾಕಂದ್ರೆ ಅಲ್ಲಿ ಶಿಪ್ಪಿಂಗ್ ಚಾರ್ಜ್ ನಮ್ಮ ಹತ್ರ ಇರಲ್ಲ. ಸೊ ಹಾಗಾಗಿ ಇದು ಫ್ಯಾನ್ಸಿ ಸ್ಯಾರಿಲಿ 5ನೇ ಸಾರಿದು. ಈ ಕಲರ್ ಅಂತೂ ಅಲ್ಟಿಮೇಟ್ ಆಗಿದೆ. ಕಣ್ಣೆ ಹೇಳೋದಲ್ಲ, ಫುಲ್ ಬೇಬಿ ಪಿಂಕ್ ಕಲರ್ ಅಂಡ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಒಂಥರ ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ, ಇದು ಸ್ಮೂತ್ ಮೆಟೀರಿಯಲ್ ಬರುತ್ತೆ. ಈ ಕ್ವಾಲಿಟಿಲಿ ಒಂದೇ ತರಿಸಿರೋದು ನಾನು. ಅದು ಇನ್ನು 7 ಕ್ವಾಲಿಟಿ ಸೇಮ್ ಇದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಅಂಡ್ ಇದು 100 ರೂಪಾಯಿ ನನ್ಗೆ ಜಾಸ್ತಿನೇ ಬಿದ್ದಿದೆ ಅದಕ್ಕಿಂತ. ಸೊ ಇದನ್ನು ನಾನು ಸೇಮ್ ರೇಟಿಗೆ ಕೊಡ್ತಾ ಇದ್ದೀನಿ 1200ಗೆ. ಸೊ 1200 ಕೊಡ್ತಾ ಇದ್ದೀನಿ. ಯಾರಿಗ್ ಬೇಕು ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ, ನಂಗೆ DM ಮಾಡಿ. ಇನ್ನು 4 ಸ್ಯಾರೀಸ್ ಇದೆ, ಅದನ್ನು ನಾನು ತೋರಿಸ್ತೀನಿ. ಗ್ರೀನ್ ಇದೆ, ಪಿಂಕು, ಮೆರೂನು, ಬೇಬಿ ಪಿಂಕು, ಇನ್ನೊಂದು ರೆಡ್ ಕಲರು ಅಂಡ್ ಮೆರೂನು, ಇಷ್ಟೇನೆ. ಸೊ ಇನ್ನು 3 ಕಲರ್ ಸ್ಯಾರಿ ಇದೆ. ಇದನ್ನು ನಾನು ವೇರ್ ಮಾಡಿ ನೋಡಿಲ್ಲ ಯಾವ್ದನ್ನು. ಇದಂತೂ ಒಂಥರ ಲೈಟ್ ಆರೆಂಜ್ ಅಲ್ಲಿ ಬರುತ್ತೆ. ಇದು ಹೆವಿ ಡಿಸೈನ್ಸ್ ಇದೆ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ಸೇಮ್ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಬರುತ್ತೆ. ಇದು ಫುಲ್ ಸ್ಟೋನ್ ವರ್ಕ್ ಬರುತ್ತೆ, ಬ್ಲೌಸ್ ಕೂಡ ಸ್ಟೋನ್ ವರ್ಕ್ ಬರುತ್ತೆ. ಇದು ಪ್ಲೇನ್ ಬರುತ್ತೆ ಸ್ಯಾರಿ ಮತ್ತೆ ಬ್ಲೌಸ್ ಪ್ಲೇನ್ ಆಗಿರುತ್ತೆ. ಇದು ಸೇಮ್ 1200 ವಿತ್ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ, ಸಾರಿ ಆಲ್ ಓವರ್ ಕರ್ನಾಟಕ. ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ವಾಟ್ಸಪ್ ಅಲ್ಲಿ DM ಮಾಡಿ ಅಂಡ್ ಅಮೌಂಟ್ ಪೇ ಮಾಡಿ ಅಂಡ್ ಅಡ್ರೆಸ್ ಕೂಡ ಕಳಿಸಿ, ಕರೆಕ್ಟ್ ಅಡ್ರೆಸ್ ಕಳಿಸಿ. ನಾನು ನಿಮ್ಗೆ ವಿದಿನ್ 3 to 4 ಡೇಸ್ ಅಲ್ಲಿ ಡೆಲಿವರಿ ಆಗುತ್ತೆ. 2 ಡೇಸ್ ಅಲ್ಲಿ ಶಿಪ್ಪಿಂಗ್ ಮಾಡ್ತೀನಿ. ಇದಂತೂ ಗ್ರೀನ್ ಕಲರ್, ಆಲ್ಮೋಸ್ಟ್ ಎಲ್ಲರ ಫೇವರೇಟ್ ಕಲರ್. ಇದು ಫುಲ್ ಡಿಸೈನ್ ಬಂದಿದೆ. ಅದು ಆ ಸಾರಿ ಕಂಪೇರ್ ಮಾಡಿದ್ರೆ ಮಧ್ಯದಲ್ಲಿ ಈ ತರ ಡಿಸೈನ್ ಬಂದಿಲ್ಲ. ಇದು ಮಧ್ಯದಲ್ಲಿ ಡಿಸೈನ್ ಬಂದಿದೆ ಅಂಡ್ ಬಾರ್ಡರ್ ಕೂಡ ಈ ತರ ಬಂದಿದೆ. ಬ್ಲೌಸ್ಗೂ ಬಾರ್ಡರ್ ಇದೇ ತರ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದು ಕೂಡ ಸೇಮ್ 1200 ವಿತ್ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ. ಸೊ ಯಾರಿಗೆ ಈ ಸಾರಿ ಬೇಕು ಅನ್ಸುತ್ತೆ ವಾಟ್ಸಪ್ ಅಲ್ಲಿ DM ಮಾಡಿ ಸ್ಕ್ರೀನ್ ಶಾಟ್ ಹಾಕಿ ಇದನ್ನ. ಸೊ DM ಮಾಡಿ ನಾನು ನಿಮ್ಗೆ ಬುಕ್ ಮಾಡಿ ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ. ಅಂಡ್ ಡ್ರೈ ವಾಶ್ ಎಲ್ಲ ಇದು ನೀಟಾಗಿ ವಾಶ್ ಕೂಡ ಮಾಡ್ಬೋದು, ಯಾವುದೇ ರೀತಿ ಸ್ಟೋನ್ ಕಿತ್ತೋಗಲ್ಲ. ಸೊ ನೋಡ್ತಾ ಇರ್ಬೋದು, ಸ್ಟೋನ್ ವರ್ಕ್, ಫುಲ್ ಮಷಿನ್ ವರ್ಕ್, ಯಾವುದೇ ರೀತಿ ಚೆನ್ನಾಗಿದೆ, ಯಾವುದೇ ರೀತಿ ಏನು ಡ್ಯಾಮೇಜ್ ಆಗಲ್ಲ. ನಾನು ಆಲ್ರೆಡಿ ಒಂದು ವೇರ್ ಮಾಡಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಸ್ಮೂತ್ ಆಗಿ. ಇದು ಸೇಮ್ ಸ್ಯಾರಿನೇ. ಇದು ಒಂಥರ ಲೈಟ್ ಗ್ರೇ ಅಲ್ಲಿ ಬರುತ್ತೆ. ಇದು ತುಂಬಾ ಸ್ಮೂತ್ ಮೆಟೀರಿಯಲ್. ಅದನ್ನ ಕಂಪೇರ್ ಮಾಡಿದ್ರೆ ಇದು ಅಂಡ್ ಇನ್ನೊಂದು ನಾನು ಸೆಕೆಂಡ್ ಟೈಮ್ ತೋರಿಸಿದ್ನಲ್ಲ ಆ ಸ್ಯಾರಿ ಎರಡು ಸೇಮ್ ಫುಲ್ ಸ್ಮೂತ್ ಆಗಿ ಬರುತ್ತೆ. ಅಂಡ್ ಇದು ಮಧ್ಯದಲ್ಲಿ ಹೊಟ್ಟೆ ಭಾಗದಲ್ಲೆಲ್ಲ ಡಿಸೈನ್ ಬರುತ್ತೆ. ಸೊ ಫುಲ್ ಈ ತರ ಡಿಸೈನ್ಸ್ ಬರುತ್ತೆ. ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ತರ ಫುಲ್ ಡಿಸೈನ್ ಬರೋದು 2 ಸ್ಯಾರೀಸ್ ಮಾತ್ರ ಇರೋದು. ಇನ್ ಮಿಕ್ಕಿ ಸಾರಿ ಮಧ್ಯದಲ್ಲಿ ಡಿಸೈನ್ಸ್ ಇಲ್ಲ, ಈ ತರ ಬರುತ್ತೆ. ಬ್ಲೌಸ್ ಕೂಡ ಈ ತರ ಫುಲ್ ಈ ಬಾರ್ಡರ್ ಅಲ್ಲಿ ಬರುತ್ತೆ. ಇದು ಈ ತರ ಸ್ಟ್ರೈಟ್ ಬಾರ್ಡರ್ ಇಲ್ಲ, ಈ ತರ ಜಿಗ್ ಅಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ. ಇದು ಒಂದೇ ಕಲರ್ ಇರೋದು. ಸೊ ಯಾರಿಗೆ ಬೇಕೋ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಲಾಸ್ಟ್ ಸಾರಿ ನಾನು ತೋರಿಸ್ತಾ ಇರೋದು. ಇದಕ್ಕೆ ಬ್ಲಾಕ್ ಬ್ಲೌಸ್ ಮ್ಯಾಚಿಂಗ್ ಮಾಡ್ಕೋಬಹುದು. ಇದ್ರಲ್ಲಿ ಕೂಡ ಬ್ಲೌಸ್ ಹೊಲ್ಸ್ಕೋಬಹುದು. ಇದು ಒಂಥರ ಸ್ಮೂತ್ ಮೆಟೀರಿಯಲ್ ಬರುತ್ತೆ. ಫುಲ್ ಲೈಟ್ ಗ್ರೀನು, ಬ್ಲಾಕ್ ಬ್ಲೌಸ್ ಕೂಡ ಹಾಕೋಬಹುದು, ಇಲ್ಲ ಇದ್ರದ್ದು ಕೂಡ ಬ್ಲೌಸ್ ಹೊಲ್ಕೋಬಹುದು. ಅಂಡ್ ಈ ಸಾರಿಲಿ ಬಾರ್ಡರ್ ಅಲ್ಲಿ ಮಾತ್ರ ಡಿಸೈನ್ಸ್ ಬರೋದು, ಮಧ್ಯದಲ್ಲಿ ತುಂಬಾ ಫುಲ್ ಪ್ಲೇನ್ ಆಗಿ ಬರುತ್ತೆ. ಅಂಡ್ ಫುಲ್ ಬ್ಲಾಕ್ ಸ್ಟೋನ್ಸ್ ಅಷ್ಟೇನೆ ವರ್ಕ್ ಮಾಡಿರೋದು. ಸೊ ಅದೆಲ್ಲಾನು ವೈಟ್ ಸ್ಟೋನ್ ಇದೆ. ಎಷ್ಟು 5 to 6 ಸಾರಿ ತೋರಿಸಿರೋದು, ಇದೊಂದೇ ಬ್ಲಾಕ್ ಸ್ಟೋನು. ಆಲ್ಮೋಸ್ಟ್ ಬ್ಲಾಕ್ ಲವರ್ಸ್ ತುಂಬಾ ಜನ ಇರ್ತಾರೆ. ಬ್ಲಾಕ್ ಸಾರಿ ಬ್ಲಾಕ್ ಬ್ಲೌಸ್ ಹಾಕೊಳ್ಳೋರ್ಗೆ ತುಂಬಾ ಚೆನ್ನಾಗಿ ಮ್ಯಾಚಿಂಗ್ ಬರುತ್ತೆ. ಅಂಡ್ ಫೋಟೋ ಶೂಟು ಅಂಡ್ ವಿಡಿಯೋಸ್ ಅದು ಮಾಡೋವಾಗ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಲರ್ ಬ್ಲಾಕ್ ಕಾಂಬಿನೇಷನ್ಗೆ. ಸೊ ಯಾರಿಗ್ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಟೋಟಲ್ ನಾನು 8 ಸಾರಿ ತೋರಿಸಿರೋದು, ಅದ್ರಲ್ಲಿ ಆಲ್ಮೋಸ್ಟ್ 2 ಬುಕ್ಕಿಂಗ್ ಆಗಿದೆ, ಇನ್ನು 6 ಸಾರಿ ಮಾತ್ರ ಇದೆ. ಸೊ ಇದೇ ರೀತಿ ಬುಕ್ಕಿಂಗ್ ಆದ್ರೆ ಚೆನ್ನಾಗಿ ನಾನು ಈ ತರ ಸ್ಯಾರಿ ತರಿಸ್ತೀನಿ. ಇಲ್ಲ ಅಂದ್ರೆ ಬರೀ ನಾನು ಮೈಸೂರು ಸಿಲ್ಕ್ ತರ್ಸೋಣ ಅನ್ಕೊಂಡಿದೀನಿ. ಯಾಕಂದ್ರೆ ಇವಾಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದೇ ಮೈಸೂರು ಸಿಲ್ಕು. ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಕೇಳ್ತಾ ಇದ್ದಾರೆ. ಸೊ ಇದೊಂದು 6 ಕಲರ್ ಸೆಲ್ ಮಾಡ್ಬಿಟ್ರೆ ಆಮೇಲೆ ಬೇಕು ಅಂದ್ರೆ ಬುಕ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ಮಾತ್ರ ತರಿಸ್ತೀನಿ, ಇಲ್ಲ ಅಂದ್ರೆ ತರ್ಸಲ್ಲ.
ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಾಚ್ ಮಾಡಿ. DS ಕಲೆಕ್ಷನ್ಸ್ ಅಂತ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ DS ಕಲೆಕ್ಷನ್ಸ್ ಅಥವಾ ಸಾವಿತ್ರಿ ಎಳ್ವಂಡಿ ಅಂತ ನೋಡಿ. ಫೇಸ್ಬುಕ್ ಅಲ್ಲೂ ಸಾವಿತ್ರಿ ಎಳ್ವಂಡಿ ಅಂತ ಇದೆ. ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ನಿಮ್ಗೆ ಸಾರಿ ಇಷ್ಟ ಆಗಿದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ. ಅಂಡ್ ದಯವಿಟ್ಟು ಇನ್ನೊಂದು ಹೇಳ್ತೀನಿ, ವಾಟ್ಸ್ಆಪ್ ಅಲ್ಲಿ ಚಾಟಿಂಗ್ ಮಾಡಕ್ಕೆ ನನ್ ಟೈಮ್ ಇಲ್ಲ. ಓನ್ಲಿ ಸಾರಿ ಬೇಕಾ ಬೇಡವಾ ಅಷ್ಟೇನೆ ಚಾಟಿಂಗ್ ಮಾಡಿ. ಊಟ ಆಯ್ತಾ, ನಿದ್ದೆ ಆಯ್ತಾ. ಸೊ ದಯವಿಟ್ಟು ಗೈಸ್, ನನ್ಗಂತೂ ಟೈಮ್ ಇಲ್ಲ. 2 ಮಕ್ಕಳ ಕರ್ಕೊಂಡು ಮನೆ ನೋಡ್ಕೊಂಡು 2 ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಏನೋ ಒಂದು ಸಾಧನೆ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಊಟ ಆಯ್ತಾ, ಏನ್ ಊಟ ಮಾಡಿದೆ ಅದನ್ನೆಲ್ಲಾನು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಸಾರಿ ಬೇಕು ಅಂದ್ರೆ ಮಾತ್ರ ಮೆಸೇಜ್ ಮಾಡಿ. ಸೊ ಒಂದು ಹುಡುಗಿ ವಾಟ್ಸ್ಆಪ್ ನಂಬರ್ ಹಾಕಿದ್ದಾಳೆ ಅನ್ಕೊಂಡು ದಯವಿಟ್ಟು ಚಾಟ್ ಮಾಡಕ್ ಹೋಗ್ಬೇಡಿ. ನಂಗಂತೂ ಟೈಮ್ ಇಲ್ಲ, ಯಾಕಂದ್ರೆ ಒಬ್ಳೆ ಮ್ಯಾನೇಜ್ ಮಾಡ್ತಾ ಇರೋದೆಲ್ಲಾನು. ದಯವಿಟ್ಟು ಬೇಜಾರಾಗ್ಬೇಡಿ, ಈ ತರ ಅಂತಾರಲ್ಲಪ್ಪ ಇವರು ಅಂತ. ಸೊ ನಿಜವಾಗ್ಲೂ ಟೈಮ್ ಇಲ್ಲ, ಏನೋ ಒಂದು ಮಾಡೋಣ ಮನೇಲಿ ಕುತ್ಕೊಂಡು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಸಪೋರ್ಟ್ ಮಾಡಿ, ಆಗಿಲ್ಲ ಅಂದ್ರೆ ಜಸ್ಟ್ ವಾಚ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಅಷ್ಟೇನೆ. ನಿಮ್ಗೆ ಇಷ್ಟ ಆಗಿದ್ರೆ ಬೈ ಮಾಡಿ. ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ನನ್ನ ಹತ್ರ ನೀವು ತಗೊಳ್ಳಿ ಅಂತ. ಸೊ ನನ್ನ ಸ್ಯಾರಿ ಇಷ್ಟ ಆಗಿದ್ರೆ ನೀವು ಬೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.